Hello, dear students. Let us to discuss remaining questions up to question number 15. We have already discussed it in previous class. So today we have to discuss question number 16. So question number 16 is an electron, its mass is given, is sent into an electric field of intensity 9.1 into 10 raised to 6 Newton per coulomb. The acceleration produced is the given four options. Okay, mass of the electron is given. So what is this electric field? Electric field is 9.1 into 10 raised to 6. ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ? ಸೊ ಎಕ್ಸಲರೇಷನ್ನು ಹೇಗೆ? F equal to ma, force equal to mass into acceleration. ಸೊ ಹಾಗಾದರೆ force per unit charge is what? Force per unit charge ಅಂದರೆ ಏನು? Field. So force means field into charge. Here that charge is electron. ಹಾಗಾದರೆ F equal to ma, that is ma equal to E into E ಅಂತ ಬರೆಯೋಣ. ಹಾಗಾದರೆ A equal to E, capital E into charge of the electron divided by m. So now you have to substitute the values. So capital E ಎಷ್ಟಿದೆ? 9.1 into 10 raised to 6. E 1.6 into 10 raised to minus 19 divided by ಇದು 9.1 into 10 raised to minus 31 kg. So 9.1 get cancel. So ಏನು ಉಳಿಯುತ್ತೆ? acceleration A equal to 1.6. ಸೊ ಇನ್ 10 to the power ಎಷ್ಟಾಗುತ್ತೆ ನೋಡಿ? ಸೊ 31 ಮೇಲ್ಗಡೆ ತಗೊಂಡ್ರೆ ಪ್ಲಸ್ 31. ಸೊ 37 ಮೈನಸ್ 19. 37 ಮೈನಸ್ 19. ಓಕೆ, ಸೊ ಹಾಗಾದರೆ ಸೊ ಎಷ್ಟಾಗತ್ತೆ ಅದು? 18. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಸೊ ಹಾಗಾದರೆ ಯಾವ ಆಪ್ಷನ್ ಸರಿ ಆಗುತ್ತೆ? ಫಸ್ಟ್ ಒನ್. ಓಕೆ, ಸೊ now go for next question. ಏನಿದೆ? two charges 50 microcoulomb and 100 microcoulomb are separated by a distance of 0.6 meter. The intensity of electric field at the point ಮಿಡ್ವೇ ಬಿಟ್ವೀನ್ ದೆಮ್. ಹಾಗಾದರೆ ಎರಡು ಚಾರ್ಜ್ ಇದಾವ. ಸೊ ಒಂದು ಚಾರ್ಜ್ಗೆ ನೀವು ಕ್ಯೂ ಅಂದ್ರಿ ಅಂದರೆ ಇನ್ನೊಂದು ಚಾರ್ಜು 2Q ಆಗಿದೆ. ಓಕೆ, ಒಂದು 50 ಇದೆ, ಇನ್ನೊಂದು 100 ಇದೆ. ಆದರೆ ಒಂದು ಕ್ಯೂ ಅಂದರೆ ಇನ್ನೊಂದು 2Q. ಸೊ ಎರಡು ತರ ನಡುವಿನ ಡಿಸ್ಟೆನ್ಸು 2R ಅಂತ ಕರ್ಕೊಂಡ್ರೆ ಮಿಡ್ ಪಾಯಿಂಟ್ಗೆ ಇರುವಂಥ ಡಿಸ್ಟೆನ್ಸ್ RR. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? ಫೋರ್ಸ್ ಆನ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಏನಾಗತ್ತೆ? ಇಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಇಟ್ಟಾಗ ಈ ಕ್ಯೂ ರಿಪೆಲ್ ಮಾಡುತ್ತೆ, 2Q ರಿಪೆಲ್ ಮಾಡುತ್ತೆ. ಓನ್ಲಿ ಡಿಫ್ರೆನ್ಸ್ ಏನಾಗಿದೆ ಅಂದರೆ ಚಾರ್ಜ್ದು ವ್ಯಾಲ್ಯೂ 2Q. ಹಾಗಾದರೆ ಈ ಕ್ಯೂ ಕೊಡುವಂತಹ ಫೀಲ್ಡು ಮತ್ತು 2Q ಕೊಡುವಂಥ ಫೀಲ್ಡು ಓಕೆ ಡೈರೆಕ್ಷನ್ ಅಪೋಸಿಟ್ ಇರುತ್ತೆ ಮತ್ತು ಒಂದರದ ಡಬಲ್ ಇನ್ನೊಂದಿರುತ್ತೆ. ಹಾಗಾದರೆ ಇಲ್ಲಿ ಸಪ್ರೇಟ್ ನೀವು ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಬರೀಬೇಕಾದ್ರೆ 2Q/r², ಇನ್ನೊಂದು Q/r², ಬಟ್ ಒಂದೇ ಡೈರೆಕ್ಷನ್ದಲ್ಲಿ ಮೀನ್ಸ್ ಒಂದೇ ಲೈನ್ದಲ್ಲಿ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಹಾಗಾದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗತ್ತೆ? 1/4πε0 Q/r². ಸೊ 1/4πε0 ವ್ಯಾಲ್ಯೂ ಅಂತ ಗೊತ್ತಿದೆ 9 × 10⁹ ಇದು 50. ಓಕೆ, ಸೊ 0.3 ಸ್ಕ್ವೇರ್.
ಸೊ 0.3 ಮೀನ್ಸ್ 3 ಸ್ಕ್ವೇರ್ 9 ಅಂತ ತಿಳ್ಕೊಳ್ಳೋಣ. ಇಂಟು 10⁻⁻1 ಸ್ಕ್ವೇರ್ ಇಸ್ 10⁻². ಸೊ ಡಿನಾಮಿನೇಟರ್ 9 ಇಂಟು 10⁻²ಅಂತ ಬರೆಯೋಣ. ಸೊ 9 9 ಗೆಟ್ ಕ್ಯಾನ್ಸಲ್, ಏನಾಗುತ್ತೆ 50 ಇಂಟು 10⁵, ಯಾಕಂದರೆ 2 ಮೇಲ್ಗಡೆ ತೊಗೊಂಡ್ರೆ 5 ಆಗುತ್ತೆ, ಅಥವಾ 5 ಇಂಟು 10⁶ ಅಂತ ಬರಿಬೋದು. ಹೌದಾ? ಸೊ ಹಾಗಾದರೆ ಯಾವ ಆಪ್ಷನು? ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, 4 identical charges of 1 microcoulomb are placed at the corners of a square of side 10 cm. The resultant strength at the center is, okay, ಹಾಗಾದರೆ ಸ್ಕ್ವೇರ್, ಓಕೆ, ಒಂದು ಸ್ಕ್ವೇರನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ಜಸ್ಟ್ ನೀವು ಅಬ್ಸರ್ವ್ ಮಾಡಿ, ಈ ಸ್ಕ್ವೇರ್ದು ಸೆಂಟರ್ ಅಂದ್ರೇನು? ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದಿ ಡೈಗೋನಲ್ಸ್. ಓಕೆ, ಸೊ ಪ್ರತಿಯೊಂದು ಕಾರ್ನರ್ದಲ್ಲಿ ಸೇಮ್ ಚಾರ್ಜ್ ಇದೆ. ಓಕೆ, ನಾವು ಜನರಲ್ ಆಗಿ ಕ್ಯೂ ಅಂತ ಕರೆಯೋಣ. So these are the two diagonals. So this one is the point of intersection of the diagonal. ಹಾಗಾದರೆ ಇಲ್ಲಿ ನಮಗೆ ಎರಡು ಎಲೆಕ್ಟ್ರಿಕ್ ಫೀಲ್ಡ್ಗಳನ್ನು ನೋಡ್ಬೋದು, ಎಕ್ಸಾಕ್ಟ್ಲಿ ಅಪೋಸಿಟ್ ಇರುವಂಥವು. ಮತ್ತಿನ್ನು ಎರಡು ಅವು ಎಕ್ಸಾಕ್ಟ್ಲಿ ಅಪೋಸಿಟ್ ಇರುತ್ತೆ. ಸೊ ಡಿಸ್ಟೆನ್ಸು ಎಲ್ಲ ಥರದ್ದು ಸೇಮ್ ಇದೆ, ಇವನ್ ಚಾರ್ಜು ಸೇಮ್ ಇದೆ ಅಂದರೆ, ಸೊ ದ ವ್ಯಾಲ್ಯೂ ಆಫ್ E1, E2, E3 ಆ್ಯಂಡ್ E4 ಏನಾಗಿರುತ್ತೆ? ಎಲ್ಲ ಈಕ್ವಲ್ ಆಗಿರುತ್ತೆ, ಬಟ್ ಡೈರೆಕ್ಷನ್ಸು ಬೇರೆ ಬೇರೆ ಇದೆ. ಸೊ ಈಗ ನೀವು E1 ಮತ್ತು E3 ನೋಡಿದ್ರಿ ಅಂದರೆ ಎರಡೂ ಈಕ್ವಲ್ ಮತ್ತು ಅಪೋಸಿಟ್ ಡೈರೆಕ್ಷನ್ದಲ್ಲಿದೆ, ನೆಟ್ ಫೀಲ್ಡ್ 0 ಆಗುತ್ತೆ. ಅದೇ ರೀತಿ E2 ಆ್ಯಂಡ್ E4 ನೋಡಿದ್ರಿ ಅಂದ್ರೆ ದ್ಯಾಟ್ ಒನ್ ಈಸ್ ಆಲ್ಸೋ ನೆಟ್ ಫೀಲ್ಡ್ ಈಸ್ 0. ಹಾಗಾದರೆ ಸೊ ದ ಸಮ್ ಆಫ್ 4 ಫೀಲ್ಡ್ಸ್ ಏನಾಗುತ್ತೆ? 0. ಸೊ 0 ಇಸ್ ದ ಕರೆಕ್ಟ್ ಆಪ್ಷನ್. ಸರಿನಾ? ಓಕೆ, ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 19 ಹೋಗೋಣ. ಇಲ್ಲಿ ನೋಡಿ, ಎ ಪಾರ್ಟಿಕಲ್ ಆಫ್ ಮಾಸ್ m carrying a charge q is placed in a vertical electric field, okay, so that it is suspended in air in equilibrium against gravity. The intensity of electric field, okay, already ಮಾಸ್ m, ಓಕೆ, m ಮೇಲ್ಗಡೆ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟು ಆ್ಯಕ್ಟ್ ಆಗುತ್ತೆ? mg, ಆ್ಯಂಡ್ ಇಟ್ ಈಸ್ ಆ್ಯಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್. ಓಕೆ, ಇದು ಕೆಳಗಡೆ ಹೋಗ್ಬಾರ್ದಾದ್ರೆ ಅದಕ್ಕೆ ವರ್ಟಿಕಲಿ ಅಪ್ವರ್ಡ್ ಒಂದು ಫೀಲ್ಡ್ ಬೇಕಾಗತ್ತೆ. ಸಪೋಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆದರೆ ಇಟ್ ವಿಲ್ ಮೂವ್ ಅಪ್, ಗ್ರಾವಿಟೇಷನಲ್ ಫೀಲ್ಡ್ ಜಾಸ್ತಿ ಆದರೆ ಇಟ್ ವಿಲ್ ಮೂವ್ ಡೌನ್. ಎರಡೂ ಈಕ್ವಲ್ ಆದರೆ ಇಟ್ ಬಿಕಮ್ಸ್ ಈಕ್ವಿಲಿಬ್ರಿಯಮ್. ಅರ್ಥ ಆಯ್ತಾ? ಸೊ ಈ ಕಾನ್ಸೆಪ್ಟನ್ನು ನೀವು ತಿಳ್ಕೊಬೇಕು. ಹಾಗಾದರೆ ಅವ್ರು ಕೇಳಿದಾರೆ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ಎಲೆಕ್ಟ್ರಿಕ್ ಫೋರ್ಸ್ ಫೀಲ್ಡ್ ಇಂಟು ಚಾರ್ಜ್, ಯಾಕಂದರೆ ದ ಚಾರ್ಜ್ ಆಫ್ ದ ಬಾಡಿ ಇಸ್ q, ಮಾಸ್ ಆಫ್ ದ ಬಾಡಿ ಈಸ್ m. ಓಕೆ, ಇದು ಗ್ರಾವಿಟೇಷನಲ್ಲು, ಇದು ಎಲೆಕ್ಟ್ರಿಕ್. ಎರಡು ಈಕ್ವಲ್ ಆದಾಗ ನೆಟ್ ಫೋರ್ಸ್ ಏನಾಗುತ್ತೆ? 0 ಆ್ಯಕ್ಟ್ ಆಗುತ್ತೆ. ಹಾಗಾದರೆ ನಾವು ಯು ಹ್ಯಾವ್ ಟು ಈಕ್ವೇಟ್ ದೀಸ್ ಟು, q ಇಂಟು ಇ ಅಥವಾ ಇ ಇಂಟು q ಈಕ್ವಲ್ ಟು mg. ಹಾಗಾದರೆ ಇ ಈಕ್ವಲ್ ಟು ಏನು ಬರಿಬೋದು? mg ಡಿವೈಡೆಡ್ ಬೈ q, mg ಡಿವೈಡೆಡ್ ಬೈ q. ಓಕೆ, ಸೊ mg ಡಿವೈಡೆಡ್ ಬೈ q ಯಾವ ಆಪ್ಷನ್ ಆಗುತ್ತೆ ನೋಡಿ? ಥರ್ಡ್ ಒನ್. ಓಕೆ,
Next, a mass m carrying a charge q is suspended from a string and placed in a uniform horizontal electric field. Okay, the angle made by the string with the vertical in the equilibrium position is. ಇಲ್ಲಿ ಏನಾಗಿದೆ, ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆ್ಯಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್, ದಟ್ ಈಸ್ ಎಮ್ ಜಿ ಆ್ಯಕ್ಟ್ ಆಗುತ್ತೆ. ಎಮ್ ಜಿ ಅನ್ನುವಂಥ ಫೋರ್ಸು ವರ್ಟಿಕಲಿ ಡೌನ್ವರ್ಡ್ ಆ್ಯಕ್ಟ್ ಆಗ್ತಾ ಇದೆ. ಇನ್ನು ಹಾರಿಜಾಂಟಲ್ ಆಗಿ ಯಾವ ಫೋರ್ಸು, ಇ ಇಂಟು ಕ್ಯೂ, ಜಸ್ಟ್ ಈಗಾಗಲೇ ನಾವು ಡಿಸ್ಕಷನ್ ಮಾಡಿದ್ದೇವಲ್ಲ, ಸೊ ದ್ಯಾಟ್. ಓಕೆ, ಸೊ ವರ್ಟಿಕಲಿ ಡೌನ್ವರ್ಡ್ ಯಾವುದು, ಎಮ್ ಜಿ. ಸೊ ಹಾರಿಜಾಂಟಲ್ ಫೋರ್ಸ್ ಯಾವುದು, ಫೀಲ್ಡ್ ಇಂಟು ಚಾರ್ಜ್, ಇ ಇಂಟು ಕ್ಯೂ. ಸಪೋಸ್ ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಹಾರಿಜಾಂಟಲ್ ಡೈರೆಕ್ಷನ್, ಓಕೆ, ಅದು ವರ್ಟಿಕಲ್ ಆಗಿ ನಿಂತಿರುತ್ತೆ. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಫೋರ್ಸ್ ದ ಸ್ಟ್ರಿಂಗ್ ಮೇಕ್ಸ್ ಅನ್ ಆ್ಯಂಗಲ್ ಟೀಟಾ. ಸೊ ಹಾಗಾದರೆ ಈ ಡಾಟೆಡ್ ಲೈನ್ ಏನು ರಿಸಲ್ಟಂಟ್ ಹೇಳ್ತಾ ಇದೆ, ಇಫೆಕ್ಟ್ ಆಫ್ ದೀಸ್ ಟು. ಹಾಗಾದರೆ ಇಲ್ಲಿ ದ ಡೈರೆಕ್ಷನ್ ಆಫ್ ದ ರಿಸಲ್ಟಂಟು ಏನು ಬರೀಬೋದು, ಟ್ಯಾನ್ ಟೀಟಾ ಈಸ್ ಬಿ ಸಿ ಡಿವೈಡೆಡ್ ಬೈ ಎ ಬಿ. ಸೊ ಬಿ ಸಿ ಏನಾಗಿದೆ, ಬಿ ಸಿ ಈಸ್ ಇ ಇಂಟು ಕ್ಯೂ, ಎ ಬಿ ಏನಾಗಿದೆ, ಎಮ್ ಸಿ ಆಗಿದೆ. ಹಾಗಾದರೆ ಟೀಟಾ ಈಕ್ವಲ್ ಟು ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಕ್ಯೂ ಇಂಟು ಇ ಅಥವಾ ಇ ಇಂಟು ಕ್ಯೂ ಡಿವೈಡೆಡ್ ಬೈ ಎಮ್ ಸಿ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಇ ಇಂಟು ಕ್ಯೂ divided by mz, 10 inverse of. Okay, go to the next question, that is question number 21, that is last question. Question ಏನಿದೆ ನೋಡಿ, a proton of mass m charge E is released from rest in a uniform electric field of strength E. The time taken by it to travel a distance d in the field is. Okay, ಇಲ್ಲಿ the initial velocity ಏನಾಗಿದೆ, 0 ಇದೆ. ಓಕೆ, ಚಾರ್ಜ್ ಇ ಆಗತ್ತೆ. ಸೊ ಚಾರ್ಜ್ ಇ ಆದಾಗ ಓಕೆ ಫೋರ್ಸ್ ಏನು ಬರಿತೀವಿ, ಫೀಲ್ಡ್ ಇಂಟು ಚಾರ್ಜ್. ಓಕೆ, ಸೊ ಎಮ್ ಎ ಈಕ್ವಲ್ ಟು ಇ ಇಂಟು ಇ. ಸೊ ಎ ಈಕ್ವಲ್ ಟು ಇ ಇಂಟು ಇ ಡಿವೈಡೆಡ್ ಬೈ ಎಮ್. ಇದು ಎಕ್ಸಲರೇಷನ್, ಇಷ್ಟು ಎಕ್ಸಲರೇಟ್ ಆಗತ್ತೆ. ಇನ್ನು ಇಲ್ಲಿ ಇನಿಷಿಯಲ್ ವೆಲಾಸಿಟಿ ಯು ಈಕ್ವಲ್ ಟು 0 ಇದೆ. ಓಕೆ, ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಆಗಿರುವಂಥ ಡಿಸ್ಪ್ಲೇಸ್ಮೆಂಟ್ ಎಸ್ಗೆ ನಾವು ಡಿ ಅಂತ ಕರೆಯೋಣ. ಹಾಗಾದರೆ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡೋಣ, ಡಿಸ್ಟನ್ಸು ಎಸ್ಸು ಇದ್ದಿದ್ದ ಡಿ ಅಂತ ಬರೆಯೋಣ. ಇದಂತೂ 0 ಆಯಿತು, ಹಾಫ್ ಎ ಟಿ ಸ್ಕ್ವೇರ್. ಹಾಗಾದರೆ ಟಿ ಸ್ಕ್ವೇರ್ ಈಕ್ವಲ್ ಟು ಏನಾಗುತ್ತೆ, 2d ಡಿವೈಡೆಡ್ ಬೈ ಎ.
ಸೊ ಎ ವ್ಯಾಲ್ಯೂನ ಹಾಕೋಣ. ಸೊ ಎ ವ್ಯಾಲ್ಯೂ ಈಗಾಗಲೇ ಸಿಕ್ಕಿದೆ ನಮಗೆ, ಕ್ಯಾಪಿಟಲ್ ಇ ಇಂಟು ಸ್ಮಾಲ್ ಇ ಡಿವೈಡೆಡ್ ಬೈ ಎಮ್. ಓಕೆ, ಸೊ 2D ಡಿವೈಡೆಡ್ ಬೈ ಏನಾಗುತ್ತೆ, ಕ್ಯಾಪಿಟಲ್ ಇ ಇಂಟು ಸ್ಮಾಲ್ ಇ ಡಿವೈಡೆಡ್ ಬೈ ಎಮ್, ಆ್ಯಂಡ್ ದಟ್ ಎಮ್ ಗೋಸ್ ಟು ನ್ಯೂಮರೇಟರ್. ಸೊ ಟಿ ಸ್ಕ್ವೇರ್ ಸಿಕ್ತು. ಸೊ ಟಿ ಅಂದರೆ ಅಂಡರ್ ರೂಟ್, ಅದನ್ನೇ ಬರೆದ್ಬಿಟ್ಟರು. ಸೊ ಆಪ್ಷನ್ ಸರಿಯಾಗತ್ತೆ ನೋಡಿ. Second one is the correct option. ಓಕೆ, ಸೊ ಈ ರೀತಿ ಸ್ವಲ್ಪ ನೀವು ಟ್ರೈ ಮಾಡಿದರೆ ಡೆಫಿನೆಟ್ಲಿ ಚಾಪ್ಟರ್ ನಂಬರ್ 1 ಮೇಲ್ಗಡೆ ಬರುವಂತಹ ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ಬೋದು. ಓಕೆ, ಸೊ ದ ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ we can discuss the remaining questions in next class. Okay, thank you.